ಶಿವಕುಮಾರ ಸ್ವಾಮೀಜಿಗಳ ಕೆಲಸ ನೋಡಿ ಭಾರತ ರತ್ನವನ್ನ ಕೊಡ್ಲಿ. ತುಮಕೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ಅವರ ಹೇಳಿಕೆ ಇದು. ಎಲ್ಕೆ ಅಡ್ವಾಣಿಯವರು ಬಹಳ ಹಿರಿಯ ರಾಜಕಾರಣಿ. ಎಲ್ಲರೂ ಕೂಡ ಹೇಳ್ತಿರೋದು ಅದನ್ನೇ. ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿರೋದಕ್ಕೆ ತಕರಾರೇನೂ ಇಲ್ಲ. ಆದರೆ ಸಿದ್ಧಗಂಗಾ ಮಠದ ಶ್ರೀಗಳಿಗೂ ಕೂಡ ಮರಣೋತ್ತರ ಭಾರತ ರತ್ನವನ್ನ ಕೊಡಬೇಕು. ಎಲ್ಕೆ ಅಡ್ವಾಣಿಯವರು ಕೂಡ ಹಿರಿಯ ರಾಜಕಾರಣಿ. ಅವರನ್ನ ಗುರುತಿಸಿ ಹಿರಿಯರಿದ್ದಾರೆ ಅಂತ ಭಾರತ ರತ್ನವನ್ನ ನೀಡಿದ್ದಾರೆ. ಆದರೆ ನಮ್ಮ ಶ್ರೀಗಳಿಗೂ ಕೂಡ ಭಾರತ ರತ್ನವನ್ನ ಕೊಡಬೇಕು ಅಂತ ಸಿಎಂ ಕೇಳ್ಕೊಂಡಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಕೆಲಸಗಳನ್ನ ಮಠದ ವತಿಯಿಂದ ಮಾಡಿದ್ದಾರೆ, ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಆದ್ರಿಂದ ಕೇಂದ್ರ ಸರ್ಕಾರ ಭಾರತ ರತ್ನವನ್ನ ಕೊಡಬೇಕು ಅಂತ ಎಂಎಲ್ಸಿ ರಾಜೇಂದ್ರ ಅವರು ಕೂಡ ಆಗ್ರಹಿಸಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಕೆಲಸವನ್ನ ನೋಡಿ ಭಾರತ ರತ್ನವನ್ನ ಕೊಡಿ ನೀವು. ತುಮಕೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ಅವರ ಪ್ರತಿಕ್ರಿಯೆ ಇದು. ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಆಗ್ತಾ ಇದ್ದಂತೆ ಸಿದ್ಧಗಂಗಾ ಮಠದ ಶ್ರೀಗಳಿಗೂ ಕೂಡ ಮರಣೋತ್ತರ ಭಾರತ ರತ್ನ ನೀಡಲಿ ಅಂತ ಒತ್ತಾಯಗಳು ಕೇಳಿಬರ್ತಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಎಂಎಲ್ಸಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಕೇಳೋಣ. ನಡೆದಾಡುವ ದೇವರು ತ್ರಿವಿಧ ದಾಸೋಹ ಮೂರ್ತಿ ಪರಮ ಪೂಜ್ಯ ಶ್ರೀಕುಮಾರ ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಈಗಾಗಲೇ ಕೂಡ ಕನ್ನಡಿಗರ ಧ್ವನಿ ಕೂಡ ಆಗಿರ್ತಕ್ಕಂಥದ್ದು. ಇದೇ ಒಂದು ನಿಟ್ಟಿನಲ್ಲಿ TV5 ಈ ಒಂದು ವಿಚಾರಕ್ಕೆ ಅಭಿಯಾನ ಕೂಡ ಆರಂಭ ಮಾಡಿದೆ. ಈ ವಿಚಾರಕ್ಕೆ ಕುರಿತು ಮಾತನಾಡೋದಕ್ಕೆ ಏನು ವಿಧಾನ ಪರಿಷತ್ ಸದಸ್ಯರಾದಂಥ ರಾಜೇಂದ್ರ ಅವರು ಇದ್ದಾರೆ. ಅವ್ರನ್ನೂ ಮಾತಾಡ್ಸೋಣ. ಸರ್, ಪರಮ ಪೂಜ್ಯ ಶ್ರೀಗಳಿಗೆ ಏನು ಭಾರತ ರತ್ನವನ್ನು ಕೊಡಬೇಕು ಅಂತ ಹಲವು ವರ್ಷಗಳಿಂದ ಕೂಡ ಒಂದು ಕೂಗು ಕೂಡ ಇರ್ತಕ್ಕಂಥದ್ದು ಕನ್ನಡಿಗರ ಧ್ವನಿಯಾಗಿ, ಏನು ಹೇಳ್ತೀರಾ ಸರ್? ಇವತ್ತು ಈಗ ಎಲ್ಕೆ ಅಡ್ವಾಣಿ ಅವ್ರಿಗೆ ಭಾರತ ಸರ್ಕಾರ ಈಗ ಭಾರತ ರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿರೋವಂಥದ್ದು. ಈಗ ನಮ್ಮ ರಾಜ್ಯದವರೇ ಆದಂಥ ಮತ್ತು ಪರಮ ಪೂಜ್ಯರಾಗಿದ್ದಂಥ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಭಾಳ ವರ್ಷಗಳ ಬೇಡಿಕೆ. ನಮ್ಮ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಯಾರೆಲ್ಲ ಸ್ವಾಮಿಗಳಿಗೆ ಅನುಯಾಯಿಗಳಿದ್ದಾರೆ ಅವರೆಲ್ಲ ಬೇಡಿಕೆ ಏನಪ್ಪ ಅಂತ ಹೇಳಿದರೆ ಆ ಸ್ವಾಮಿಗಳಿಗೂ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮಾತನ್ನು ಭಾಳ ವರ್ಷದಿಂದ ಅವರು ಬದುಕಿದ್ದಂಥ ಸಂದರ್ಭದಲ್ಲೂ ಬೇಡಿಕೆಯನ್ನು ಇಟ್ಟಿದ್ದು. ತದನಂತರನೂ ಆ ಬೇಡಿಕೆಯನ್ನು ಇಟ್ಟಿರೋವಂಥದ್ದು ಮಠದ ವತಿಯಿಂದನೂ ಇಟ್ಟಿದ್ದಾರೆ. ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಇಟ್ಟಿರೋವಂಥದ್ದು ಬೇಡಿಕೆ. ಅದಾದಮೇಲೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆ ಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವಾಮಿಗಳು ಕೊಡಬೇಕು ಅಂತ ಮಾತನ್ನು ಬೇಡಿಕೆಯನ್ನು ಇಟ್ಟಿರೋವಂಥದ್ದು. ಆದರೆ ನಮಗೆಲ್ಲ ಒಂದು ಕಡೆ ನೋವು ಏನಪ್ಪ ಅಂಥೇಳಿ ಇಷ್ಟೆಲ್ಲ ಮಠದ ಕಾರ್ಯಕ್ರಮಗಳು ನಡೀತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಕೊಡ್ತಾ ಇರೋವಂಥದ್ದು. 10,000 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಆ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಆ ಸರ್ಕಾರ ಇದರಲ್ಲಿ ಕೇಂದ್ರ ಸರ್ಕಾರ ಇದರಲ್ಲಿ ವಿಫಲ ಆಗಿದೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಜ್ಯ ಸರ್ಕಾರ ಪ್ರತಿ ಸಲನೂ ಮಠಕ್ಕೆ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾಯಿದೆ. ಭಾಳಷ್ಟು ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಮಠದ ಮಠಾಧೀಶರುಗಳಿರ್ಬೋದು, ಮತ್ತು ಯಾವುದೆಲ್ಲ ಸರ್ಕಾರದ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿರೋವಂಥದ್ದು. ಆದರೆ ಏನಕ್ಕೋ ಇವತ್ತು, ಯಾಕಂದರೆ ನಮ್ಮ ಸರ್ಕಾರದಿಂದ ಪ್ರತಿನಿಧಿಸುವಂಥ 4ರಿಂದ 5 ಜನ ಇವತ್ತು ಕೇಂದ್ರ ಸಚಿವರು ಇದ್ದಾರೆ. ಅವ್ರುಗಳೂ ಒತ್ತಡ ಹಾಕಬೇಕು. ಯಾಕಂದರೆ ಅವರು ಕೇಂದ್ರ ಸಂಪುಟದಲ್ಲಿರುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿಲ್ಲ, ಸ್ವಾಮಿಗಳಿಗೆ ಕೊಡಬೇಕು ಅಂತ ಮಾತನ್ನು ಹೇಳಬೇಕಿತ್ತು. ಎಲ್ಲ ಅವ್ರಿಗೆ ರಾಜಕೀಯ ಅಂತ ಆದರೆ ಮಠದ ಮೇಲೆ ಹೆಚ್ಚು ಕಾಳಜಿ ಇಲ್ವೇನೋ. ರಾಜಕೀಯವಾಗಿ ಮಠನ ಅವರು ಉಪಯೋಗಿಸ್ಕೊತಾ ಇದ್ದಾರೆ ಬಿಟ್ಟರೆ ಒಂದು ಮಠಕ್ಕೆ ಒಂದು ಸ್ಥಾನಮಾನ ಸಿಗಬೇಕು, ಒಂದು ಮಠನ ಇನ್ನೂ ಅತಿ ಹೆಚ್ಚು ಕಿರೀಟದಲ್ಲಿ ತೊಗೊಂಡೋಗ್ಬೇಕು ಅನ್ನೋವಂಥದ್ದು ಅವ್ರಿಗೇನು ಭಾವನೆಗಳು ಇಲ್ಲ ಅಂತ ಅನ್ನಿಸ್ಕೊಳ್ತೀನಿ. ಸೊ ಅದರಿಂದ ಮುಂದೆ ಆದ್ರೂ ಕೇಂದ್ರ ಸರ್ಕಾರ ಸ್ವಾಮಿಗಳಿಗೆ, ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಇನ್ನೂ ನಮ್ಮ ರಾಜ್ಯಕ್ಕಿಂತ ಹೆಚ್ಚು ಕೀರ್ತಿಯನ್ನು ಬರುತ್ತೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ನಿಮಗೂ ಮತ್ತು ಶ್ರೀಮಠಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಕೂಡ ಪ್ರಧಾನಿ ಅವರಿಗೆ ಈ ಕುರಿತಾಗಿ ಏನೋ ಭಾರತ ರತ್ನ ನೀಡಬೇಕು ಅಂತೇಳಿ ಪತ್ರ ಬರೆಯುವಂಥ ಸಾಧ್ಯತೆ ಏನಾದರೂ ಕೂಡ ಇದೆಯಾ ಸರ್? ಸೊ ಸಿದ್ಧಗಂಗೆ ಮಠ ಏನಾಗುತ್ತೆ ಅಂದರೆ ಕ್ಯಾಸನದಲ್ಲೇ ಬರುವಂಥದ್ದು. ಈಗ ನನ್ನ ಮನೆಯೂ ಕ್ಯಾಸನದಲ್ಲೇ ಇರೋವಂಥದ್ದು. ಸೊ ಹೆಚ್ಚು ನನಗೆ ದೊಡ್ಡ ಸ್ವಾಮಿಗಳು ಅಷ್ಟು ಪರಿಚಯ ನನಗೆ ಕಡಿಮೆ. ನಮ್ಮ ತಂದೆಯವ್ರಿಗೆ ಹೆಚ್ಚು ಪರಿಚಯ, ನಾನು ಭಾಳ ಕಡಿಮೆ ಹೋಗಿ ಬಂದಿರೋವಂಥದ್ದು. ಆದರೆ ಈಗಿರೋವಂಥ ಸ್ವಾಮಿಗಳು ನನಗೆ ಹೆಚ್ಚು ಒಡನಾಟ ಹೆಚ್ಚಿರೋದ್ರಿಂದ ಅಂದರೆ ನಾನು ಈಗಿರೋ ಕಿರಿ ಸ್ವಾಮಿಗಳ ಹತ್ರನೂ ಮಾತಾಡಿದ್ದು ಅಂಥ ಸಂದರ್ಭದಲ್ಲಿ ಇಲ್ಲ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮಾತನ್ನು. ಅವರೂ ಸ್ವಲ್ಪ ವಿಷಾದನ ವ್ಯಕ್ತಪಡಿಸಿ, ಇಲ್ಲ ಯಾರು ಸರ್ಕಾರದವರು
ಜನಪ್ರತಿನಿಧಿಗಳು ಇದಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಆದರೆ ಈಗ ನೋಡೋಣ, ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರೋದರಿಂದ ಮತ್ತು ಸನ್ಮಾನ್ಯ KN ರಾಜಣ್ಣವರು ಈಗ ರಾಜ್ಯದಲ್ಲಿ ಸರ್ಕಾರದಲ್ಲಿ ಸಚಿವರು ಇರೋದರಿಂದ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಗಳಿಗೆ ನಾವು ಇದು ಮನವಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ.